ರೀ ಇಲ್ಲೇನು ಮಾಡ್ತಿದ್ದೀರಾ? ಬನ್ನಿ ಮಲ್ಕೊಳ್ಳೋಣ. ನಂಗೆ ನಿದ್ದೆ ಬರ್ತಿಲ್ಲ ಮೈಗಿನ. ನೀನು ಮಲ್ಗು, ನಾನು ಆಮೇಲೆ ಬರ್ತೀನಿ. ಆಗಲೇ ತಡ ಆಗಿದೆ ರೀ, ಬನ್ನಿ ಮಲ್ಕೊಳ್ಳೋಣ. ಬನ್ರಿ. ನಾನು ತಿನ್ನಿಸ್ತೀನಿ, ನೀನು ತಿನ್ನಬೇಕು. ನಿನಗೆ ನನ್ನ ಕೈಯಾರು ತಿನ್ನಿಸ್ಬೇಕು ಅಂತ ನನ್ನ ಆಸೆ. ಕೈ ತುತ್ತು ತಿನ್ನೋಕ್ಕೆ ಬೇಕಾಗಿರೋದು ಯೋಗ್ಯತೆ ಅಲ್ಲ, ಪ್ರೀತಿ. ರೀ ಕೂತ್ಕೊಳ್ಳಿ. ಏನ್ರಿ ಇದು? ಊಟ ಮಾಡಿ ಸರಿಯಾಗಿ ಕೈಯೇ ತೊಳ್ಕೊಂಡಿಲ್ಲ. ನನಗೆ ಗೊತ್ತು ರೀ, ನಿಮಗೆ ತುಂಬ ಬೇಜಾರಾಗಿದೆ ಅಂತ. ನಿಮಗೆ ಗೊತ್ತಿಲ್ಲ ಹಾಗೆ ಇಷ್ಟೆಲ್ಲ ನಡೆದೋಯ್ತು ಅಂತ ನಿಮ್ಮ ಮನ್ಸಿಗೆ ತುಂಬ ಬೇಜಾರಾಗಿದೆ ಅಲ್ವಾ? ಬೇಜಾರಾಗ್ಬಿಡ್ರಿ, ಎಲ್ಲ ಸರಿ ಹೋಗುತ್ತೆ. ನಿಮಗೊಂಚೂರು ಬೇಜಾರಾಗೋದಕ್ಕೂ ನಾನು ಬಿಡಲ್ಲ. ನಾವಿಬ್ರು ಮದುವೆ ಆದಾಗ್ಲಿಂದ ನೆಮ್ಮದಿಯಾಗಿರೋದಕ್ಕೆ ಆಗಲಿಲ್ಲ. ಆ ಮಧುವಂತಿ ಮಾಡಿದ ಕೆಲಸದಿಂದ ನನಗೆ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶನೇ ಸಿಗಲಿಲ್ಲ. ಮಧುವಂತಿ ಹೋದ್ಮೇಲಿಂದನಾದರೂ ನಾವಿಬ್ರು ನೆಮ್ಮದಿಯಾಗಿರೋಣ ಅಂದ್ಕೊಂಡೆ. ಆದರೆ ಈಗ ತಂಗಿ ಕಾಡ್ತಿದ್ದಾಳೆ. ನನ್ನ ಜೀವನದಲ್ಲಿ ಅಕ್ಕ ತಂಗಿರ ದಾಯಾದಿಗಳಾಗ್ಬಿಟ್ಟು ಮಧುರ ಈ ರೀತಿ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಮೇಘನಾ, ನಿಂಗೊಂದು ಮಾತು ಕೇಳಲ್ಲ? ಕೇಳ್ರಿ. ನಿಜವಾಗ್ಲೂ ಮಧುರ ಅಷ್ಟು ಕೆಟ್ಟೋಳು ಅನ್ಸತ್ತಾ ನಿಂಗೆ? ಆದ್ರೆ ನಿನ್ನ ಮದ್ವೆ ಆ MLA ಸಾಹೇಬ್ ಜೊತೆ ಆಗ್ಬೇಕು ಅಂತ ಆ ಹೊಳೆ ನರಸಿಂಹ ಸ್ವಾಮಿ ಮೇಲೆ ಆಣೆಗೂ ಸತ್ಯ ಕಣೆ ಅದು. ನಮ್ಮಿಬ್ರು ಮದುವೆ ಮಾಡಿಸೋದಕ್ಕೆ ಅವಳು ಅಷ್ಟೊಂದು ಕಷ್ಟ ಬಿದ್ಲು. ಅದೀಗ ಇಂಟೆನ್ಷನಲ್ ಆಗಿ ನನ್ನ ಮದುವೆ ಮಾಡ್ಕೊಂಡಿದ್ದಾಳೆ ಅಂತ ನಿಂಗೆ ಅನ್ಸತ್ತಾ? ನಿನ್ನ ತಂಗಿ ಅಲ್ವಾ, ನನಗಿಂತ ಚೆನ್ನಾಗಿ ನಿಂಗೆ ಅವಳ ಬಗ್ಗೆ ಗೊತ್ತಿರುತ್ತೆ, ಅದಕ್ಕೆ ಕೇಳಿದೆ. ಮೊದಲೊಳಗೆ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಸಿಲ್ದೇ ಇರ್ಬೋದು ರೀ. ಆದರೆ ನಾನು ಈ ಮನೆ ಸೊಸೆಯಾಗಿ ಬಂದಮೇಲೆ ನಾನು ಏನೆಲ್ಲ ಅನುಭವಿಸ್ತಾ ಇರೋದನ್ನ ನೋಡಿ ಅವಳಿಗೂ ದುರಾಸೆ ಮೂಡಿರಬಹುದು. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತಿ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದುವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್